ನಾನು ಗಂಗಾ ಗುರುಮೂರ್ತಿ, ಕಾರ್ಯದರ್ಶಿ, ವಿದ್ಯಾಸಿರಿ ಮೊಂಟೆಸರಿ ಶಾಲೆ, ಚಿತ್ರದುರ್ಗ. 2018ನೇ ಸಾಲಿನಲ್ಲಿ ನಮ್ಮ ಶಾಲೆ ಪ್ರಾರಂಭವಾಗಿದ್ದು, ಮಕ್ಕಳಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕ ಆಗುವಂತಹ ಶಿಕ್ಷಣವನ್ನು ನೀಡಬೇಕು ಅನ್ನೋ ಸದುದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಮಾಂಟೆಸರಿ ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ಕೊಂಡ್ವಿ. ಈ ಮಾಂಟೆಸರಿ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳು ಹಲವಾರು ವಿಷಯಗಳನ್ನು ಕಲಿತಾ ಹೋಗ್ತಾರೆ. ಪಂಚೇಂದ್ರಿಯ ಚಟುವಟಿಕೆಗಳಾಗಿರ್ಬೋದು, ದೈನಂದಿನ ಚಟುವಟಿಕೆಗಳು, ಅರ್ಥಮೆಟಿಕ್ ಆ್ಯಕ್ಟಿವಿಟೀಸ್, ಲ್ಯಾಂಗ್ವೇಜ್, ಹಾಗೆ ಸಾಮಾಜಿಕ ಬೆಳವಣಿಗೆಗಳು, ಹೀಗೆ ಹಲವಾರು ರೂಪುರೇಷೆಗಳನ್ನು ಮಕ್ಕಳು ಕಲಿತಾ ಹೋಗ್ತಾರೆ. ಇಲ್ಲಿ ಯಾವುದೇ ವಿಷಯವನ್ನು ನಾವು ಮಗುವಿಗೆ ಕಲಿಸುವ ಮುನ್ನ ಚಟುವಟಿಕೆಗಳ ಮೂಲಕನೇ ಹೇಳಿಕೊಡುವಂಥದ್ದು. ಅಕ್ಷರ ಕಲಿಕೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಮಕ್ಕಳು ಸ್ವತಂತ್ರವಾಗಿ ಯೋಚಿಸುವ, ಅನುಭವಿಸುವ ಹಾಗೂ ಪ್ರೀತಿಯಿಂದ ಕಲಿಯುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ದೀವಿ. ದ ಚೈಲ್ಡ್ ಸೆಂಟರ್ ಅಂತ ಏನು ಹೇಳ್ತೀವಿ, ನಮ್ಮ ಶಾಲೆಯಲ್ಲಿ ಮಗುವಿಗೆ ಕೇಂದ್ರವಾಗಿರುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದೀವಿ. ಶಿಕ್ಷಣದ ಜೊತೆಗೆ ನಮ್ಮಲ್ಲಿ ಸಂಸ್ಕಾರವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ನಮ್ಮಲ್ಲಿ ಕಲಿಕೆಯ ಜೊತೆಗೆ ಸಂಸ್ಕೃತ ಶ್ಲೋಕಗಳಾಗಿರ್ಬೋದು, ಶ್ಲೋಕ ಪಾಠಗಳಾಗಿರ್ಬೋದು, ಗಾದೆ ಒಗಟು, ಕಬೀರನ ದೋಹೆ, ಸರ್ವಜ್ಞನ ವಚನ, ಮಂಕುತಿಮ್ಮನ ಕಗ್ಗಗಳಾಗಿರ್ಬೋದು, ಹಾಗೂ ಪ್ರತಿ ಶುಕ್ರವಾರ ನಮ್ಮ ಶಾಲೆಯಲ್ಲಿ ಭಜನಾ ತರಗತಿಗಳನ್ನು ನಾವು ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ ಮಕ್ಕಳಿಗೆ ದೇವರ ನಾಮಗಳು, ಕೀರ್ತನೆಗಳು ಮತ್ತು ಸೋಷಲ್ ಆ್ಯಂಡ್ ಸೈನ್ಸ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾ ಇರ್ತೀವಿ. ಮಕ್ಕಳು ಮತ್ತು ಮಾತಾಜಿಯರ ಜೊತೆ ಸೇರಿ ಕಿರುನಾಟಕಗಳ ಅಭಿನಯ ಆಗಿರ್ಬೋದು, ಕತೆಗಳ ಮೂಲಕ ಅವರಿಗೆ ತಿಳಿಸಿ ಹೇಳುವಂಥದ್ದಾಗಿರ್ಬೋದು ಮಾಡ್ಕೊಳ್ತೀವಿ. ಶಿಕ್ಷಣದ ಕಲಿಕೆಯೂ ಆಗಬೇಕು, ನಮ್ಮ ಸಮಾಜದ ಆಗು ಹೋಗುಗಳ ಬಗ್ಗೆ ಮಾಹಿತಿನೂ ತಿಳ್ಕೋಬೇಕು. ಜೊತೆಗೆ ಮಗುವಿಗೆ ನೈತಿಕ ಮೌಲ್ಯಗಳು, ಸಾಮಾಜಿಕ ಬೆಳವಣಿಗೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡೋ ಉದ್ದೇಶದಿಂದ ಪ್ರತಿಯೊಂದು ಹಬ್ಬವೂ ಕೂಡ ನಮ್ಮ ಶಾಲೆಯಲ್ಲಿ ಮಗುವಿನೊಟ್ಟಿಗೆ ಆಚರಣೆ ಮಾಡುವಂಥದ್ದು. ಆಚರಣೆಯ ಜೊತೆಗೆ ಅದರ ಹಿನ್ನೆಲೆ, ಉದ್ದೇಶಗಳನ್ನು ಕೂಡ ತಿಳಿಸ್ಕೊಡ್ತೇವೆ. ಈ 2.5 ವರ್ಷದಿಂದ 6 ವಯಸ್ಸಿನ ಮಕ್ಕಳಿಗೆ ಬುನಾದಿ ಶಿಕ್ಷಣ, ಶಿಶು ಶಿಕ್ಷಣದ ಅಗತ್ಯ ತುಂಬಾ ಇರೋದರಿಂದ ಮನೆ ಮತ್ತು ಶಾಲೆ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಾವು ಈ ಶಿಶು ಶಿಕ್ಷಣದಲ್ಲಿ ಮಗುವಿನ ಯಶಸ್ವಿಗೆ, ಅವರ ಸರ್ವತೋಮುಖ ಬೆಳವಣಿಗೆಗೆ ಪೂರಕ ಆಗುವಂತಹ ವಾತಾವರಣವನ್ನು ನಮ್ಮ ಶಾಲೆಯಲ್ಲಿ ನಿರ್ಮಾಣ ಮಾಡಿರೋದಕ್ಕೆ ನಾನು ಹೆಚ್ಚು ಸಂತೋಷ ಪಡ್ತೇನೆ. ಜೊತೆಗೆ ನಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಬೇಕು, ನಾಗರಿಕತೆಯ ಜೀವನವನ್ನು ಅವರು ಅಳವಡಿಸ್ಕೋಬೇಕು ಅನ್ನೋದ್ರ ಉದ್ದೇಶದಿಂದ ಇಲ್ಲಿಯೇ ಆ ಬುನಾದಿ ಶಿಕ್ಷಣದಲ್ಲಿಯೇ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುವಂಥದ್ದು, ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವ ಕರ್ತವ್ಯ ನಮ್ಮದಾಗಿದೆ. ಈ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುತ್ತಾ ಮಕ್ಕಳನ್ನು ಒಂದು ಒಳ್ಳೆಯ ಸತ್ಪ್ರಜೆಯಾಗಿ ಬೆಳೆಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.